ಮೇಡಮ್ ಹಾಯ್ ಮೇಡಮ್. ಹಾಯ್. ಮೊದಲಿಗೆ ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ಸರ್ ಬಂದ್ಬಿಟ್ಟು ನಿಮಗೆ ವಿಶ್ ಮಾಡಿದ್ದಾರೆ. ಹೌದು. ಒನ್ ಡೇನೆ ಹೌದು. ಕೇಕ್ ಎಲ್ಲ ಕಟ್ ಮಾಡಿ ಆ ಮೂಮೆಂಟ್ ಅವ್ರ ಬಗ್ಗೆ ಅದು ತುಂಬಾ ಖುಷಿ ವಿಚಾರ. ಅಂದ್ರೆ ತುಂಬಾ ಖುಷಿ ಆಯ್ತು ಬಂದ ತಕ್ಷಣನೇ. ಬಿಫೋರ್ ಒನ್ ಡೇ ಬಂದು ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಅಂದ್ರೆ ಮನೆ ಒಳಗಡೆ ಇದ್ವಿ, ಹೊರಗಡೆ ಬಂದ ತಕ್ಷಣ ಅನಿಸ್ತಿತ್ತು ಯಾವ ಮೀಟ್ ಆಗ್ತೀವಿ ಅದನ್ನೆಲ್ಲ ಪ್ಲಾನ್ ಇತ್ತು. ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ಲಿ ಇಲ್ಲಿ ಅಂತೇಳಿ. ಬಟ್ ಅವನ್ ಬಿಸಿ ಶೆಡ್ಯೂಲಲ್ಲಿ ಬರೋಕ್ಕಾಗಿಲ್ಲ. ಬಟ್ ಈ ದಿನ ಒಂದು ವಿಶ್ ಮಾಡಕ್ಕಂತ ಬಂದಿದ್ದು. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಲೈಕ್ ಊಟ ಎಲ್ಲ ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ನಾನ್ ವೆಜ್ ಜಾಸ್ತಿ ತಿನ್ನೋದು ವರ್ತೂರು. ಬಟ್ ವೆಜ್ನ ಇಷ್ಟಪಟ್ಟು ಫುಲ್ಲು ಹೋಳಿಗೆ ಗಿರ್ಮಿಟ್ಟು ಮೀಲ್ಸ್ ಎಲ್ಲ ತಿಂದು ಫುಲ್ ಖುಷಿಯಾಗಿ ಘಮಘಮಾಗಿ ಹೋಗಿ. ಜೊತೆಗೆ ನಿಮ್ಮ ಬಗ್ಗೆ ಒಂದು ಒಳ್ಳೆ ಇನ್ಸ್ಪಿರೇಷನ್. ಹೌದು ಹೌದು. ಇಲ್ಲ ಕರೆಕ್ಟ್, ಅವ್ರು ಹೇಳಿದ್ದು ಒಳ್ಳೇದು. ಯಾಕಂದ್ರೆ ಇದು ಜನಕ್ಕೆ ಗೊತ್ತಾಗ್ಬೇಕು. ಬಾವಿ ಒಳಗಡೆ ಕೊಪ್ಪೆ ಆಗ್ಬಾರ್ದು ನಾವು. ಸೊ ಸಮುದ್ರಕ್ಕೆ ಹಾರದನ್ನೇ ಗೊತ್ತಾಗೋದು ಎಲ್ಲದೂ ವಿಶಾಲವಾಗಿದೆ, ಎಲ್ಲ ತರನು ವಿಶಾಲವಾಗಿ ಯೋಚನೆ ಮಾಡಿ ಅನ್ನೋದು ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಅಂದ್ರೆ ಜನಕ್ಕೆ ಗೊತ್ತಾಗ್ಬೇಕದು. ಎಷ್ಟೊಂದು ಜನ ಈ ಮನ್ಸಲ್ಲಿ ಇಟ್ಕೊಂಡು ಏನಾಗ್ತಿಲ್ಲ ಹಂಗೆ ಹಿಂಗೆ ಅಂತೇಳಿ ಏನು ಮಾಡೋಕ್ಕಾಗಲ್ಲ ಅಂತ ಬೇಜಾರಲ್ಲಿರ್ತಾರೆ. ಬಟ್ ಹೊರಗಡೆ ಬಂದು ಎಲ್ಲ ಅಕ್ಸೆಪ್ಟೆನ್ಸ್. ಇವಾಗ ನಮ್ಮ ತಾಯಿ ಹೆಂಗೆ ನನಗೆ ಅಕ್ಸೆಪ್ಟ್ ಮಾಡಿದ್ರು, ಸೊ ನಾನು ಒಂದು ಒಳ್ಳೆ ಪ್ರಜೆಯಾಗಿ ನನ್ನ ಕೆಲಸಗಳು ಮಾಡ್ತಾ ಇದ್ದೀನಿ. ಸೊ ಹಾಗೆ ಎಲ್ಲ ತಂದೆ ತಾಯಿಗಳು ಸಪೋರ್ಟ್ ಮಾಡಿದಾಗ ಒಂದೊಳ್ಳೆ ಪ್ರತಿಭೆಗಳು ಎಲ್ಲ ಕ್ಷೇತ್ರಗಳಲ್ಲೂ ನಾವು ನೋಡ್ಬೋದು. ಅವರು ನಾರ್ಮಲ್ ಆಗಿ ಜೀವನ ಮಾಡ್ಬೋದು. ಇವಾಗ ನೋಡಿ ಬಂದ್ರು ಆಸ್ ಅ ಫ್ರೆಂಡ್ ಆಗಿ. ಸೊ ಯಾವುದೋ ಅದು ಅನಿಸ್ಲಿಲ್ಲ, ಒಂದು ಸ್ನೇಹ ಎತ್ತಿ ಕಾಣಿಸ್ತು. ಸೊ ಆ ರೀತಿ ಒಂದು ಎಲ್ಲರೂ ಅವ್ರವ್ರ ಮನೇಲಿರೋ ಒಂದು ಟ್ರಾನ್ಸ್ ಕಿಡ್ನ ಫ್ರೆಂಡ್ಸ್ನ ಸಪೋರ್ಟ್ ಮಾಡಿ ಅವಾಗ ಲೈಕ್ ಅವರು ಒಂದು ಒಳ್ಳೆ ದಾರಿನ ತುಳಿತಾರೆ ನಂತರ. ಸೊ ಆ ಒಂದು ಒಳ್ಳೆ ಮೆಸೇಜ್ ಕೊಟ್ರು ವರ್ತೂರು. ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಅವರು ನಿಮ್ಮನ್ನು ಹೊಗಳುವಾಗ ಅಮ್ಮನ ಮುಖದಲ್ಲಿ ಕಣ್ಣಲ್ಲಿ ನೀರು ನೋಡುದು ಎಲ್ಲ ಖುಷಿ ಆಗತ್ತೆ. ನಮ್ಮ ನಾನು ಇಷ್ಟು ಹೇಳ್ರಿ ನೀತನ್ ಬಗ್ಗೆ ಹೇಳ್ಬೇಕಂದ್ರೆ ಇಷ್ಟು ಸಾಧನೆ ಮಾಡಿ ಇಷ್ಟು ಹೆಸರು ಬರ್ತಂತ ಗೊತ್ತಿರ್ರಿ. ವಿಶ್ ಮಾಡಿ ವಿಶ್ ಹ್ಯಾಪಿ ಬರ್ತದೆ. ಥ್ಯಾಂಕ್ ಯು ಮೇಡಮ್. ವರ್ತೂರು ಜೊತೆಗೆ ನಾಳೆ ಇನ್ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಬಿಗ್ ಬಾಸ್ ಮನೆಯಿಂದ? ಎಲ್ಲ ಆಕ್ಚುಲಿ ಇಲ್ಲಿ ನಾವು ಹೋಟ್ಲಲ್ಲಿ ಸೆಲೆಬ್ರೇಷನ್ ಮಾಡ್ತೀವಿ. ಎಲ್ಲ ನಮ್ಮವರೆಲ್ಲ ಬಂದು ಇಲ್ಲೇ ಕೇಕ್ ಕಟ್ಟಿಂಗ್ ಎಲ್ಲ ಇರುತ್ತೆ. ಮತ್ತೆ ಅದಾದ್ಮೇಲೆ ಬೇರೆ ಸೆಲೆಬ್ರೇಷನ್ಸ್ ಇರುತ್ತೆ. ಸೊ ಹಂಗೆ ನಡೀತಾ ಇರುತ್ತೆ. ಬರ್ತಡೇ ಇವಾಗ ಸ್ಟಾರ್ಟ್ ಆಗಿದೆ, ವರ್ತೂರಿಂದ ಸ್ಟಾರ್ಟ್ ಆಗಿದೆ. ಸೊ ಜಾತ್ರೆ ವರ್ತೂರು ಅಂದ್ರೆ ಜಾತ್ರೆ. ಸೊ ಹಂಗಾಗಿ ಬಂದು ತುಂಬಾ ಖುಷಿ ಆಯ್ತು. ಅವ್ರು ಬಂದು ಫಸ್ಟ್ನೇ ಹೆಜ್ಜೆ ಇಟ್ಟಿದ್ದೆ ಅವರಿಂದನೇ ಸ್ಟಾರ್ಟ್. ಇವಾಗ ಬಿಗ್ ಬಾಸ್ ಕಂಟೆಸ್ಟೆಂಟ್ 10 ಅಲ್ಲಿ ಫಸ್ಟ್ ಕಂಟೆಸ್ಟೆಂಟ್ ಬಂದಿದ್ದು. ಖುಷಿ ಆಯ್ತು. ಅದೇ ಪ್ರತಾಪನು ಬರ್ತಾ ಇದ್ದಾರೆ, ಡ್ರೋನ್ ಪ್ರತಾಪ್ ಬರ್ತಾ ಇದಾರೆ ಈಗ ಹೋಟ್ಲಿಗೆ. ಜೋಳದ ರೊಟ್ಟಿ ಊಟ ತಿನ್ಬೇಕಿದ್ದಿ ಅಂತೇಳಿ ಫೋನ್ ಮಾಡಿದ್ರು. ಸೊ ಅವರು ಬರ್ತಾ ಇದ್ದಾರೆ. ನೋಡೋದು ಯಾರ್ಯಾರು ಬರ್ತಾರೆ ಎಲ್ಲರಿಗೂ ರೊಟ್ಟಿ ಊಟ ಕೊಟ್ಟು ನಮ್ಮ ಉತ್ತರ ಕರ್ನಾಟಕದ ಸೊಗಡನ್ನ ಬಿಗ್ ಬಾಸ್ಗೂ ಸ್ಪ್ರೆಡ್ ಮಾಡೋದಿತ್ತು.